ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅದಕ್ಕೆ ಸ್ವಲ್ಪ ಊಟ ಮಾಡಿ. ನಮ್ ವಿರುದ್ಧನೇ ಹೋರಾಡ್ತೀರಾ? ಇವಾಗ ನಾವೇನು ಅಂತ ತೋರಿಸ್ತೀವಿ. ಮಂಜುಳಾ, ಹಿಡ್ಕೋ. ಎಲ್ರೂ ದೂರ ಹೋಗಿ, ಇಲ್ಲಿಂದ ಎಲ್ರೂ ದೂರ ಹೋಗಿ. ನಿಧಾನ ನಿಧಾನ. ಅಮ್ಮ ಬಾಲ, ಬೇಗ ಮಂಚ ಹಾಕು. ಅಮ್ಮ ಹುಷಾರು. ಅಮ್ಮ ಸಾಕು ಬಿಡ, ಸಾಕು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ಏ ರಾಮ್ಜಿ, ನಿಮ್ ಮನೆಯವರಿಗೆ ಹೇಳು ಈ ಕೆಮ್ಮೋ ನಾಟಕ ಎಲ್ಲ ಬೇಡ ಅಂತ. ಸಾಯಂಗಿದ್ರೆ ಸಾಯ್ಲಿ ಅಲ್ವಾ? ಅಮ್ಮ ಸಮಾಧಾನ ಮಾಡ್ಕೋ. ತುಂಬಾ ತಲೆ ಸಿಡಿತಾ ಇದೆ. ಬಾಲ, ಒಂದ್ ಕೆಲ್ಸ ಮಾಡು, ಮನೆಗ್ ಹೋಗಿ ಡಾಕ್ಟರ್ ಕೊಟ್ಟಿದಾರಲ್ಲ ಔಷಧಿ, ಅದನ್ನ ತಗೊಂಡ್ ಬಾ. ಅದನ್ನ ತಗೊಂಡ್ರೆ ಸರಿ ಹೋಗುತ್ತೆ. ಹೋಗು ಬೇಗ 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 ಬಾ. ಅಲ್ರಪ್ಪ, ಏನ್ ಅವ್ರ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಅಷ್ಟು ಸುಲಭವಾಗಿ ಸಾಯೋ ಹೆಂಗ್ಸಲ್ಲ ಅದು. ಅವ್ರು ಹುಟ್ಟಿರೋದೆ ನಮಗ್ ಕಷ್ಟ ಕೊಡಕ್ಕೆ. ಹೊರಡಿ, ಹೋಗಿ ನಿಮ್ ಕೆಲ್ಸಗಳನ್ನ ನೋಡ್ಕೊಳ್ಳಿ. ಹೊರಡಿ, ಹೊರಡ್ರಪ್ಪ, ಹೊರಡಿ. ಸಮಾಧಾನ ಮಾಡ್ಕೊಳ್ಳಿ, ಔಷಧಿ ತಗೊಂಡ್ ಬಂದ್ಬಿಡ್ತಾರೆ. ಭೀಮಾಬಾಯಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಭೀಮಾ ಬಾಲ ಹೋಗಿದಾರಲ್ಲ, ಇನ್ನೇನು ಔಷಧಿ ತಗೊಂಡ್ ಬರ್ತಾರೆ, ಸರಿ ಹೋಗುತ್ತೆ. ಏನು ಹೆದರ್ಬೇಡ. ತಡ್ಕೊಳಕ್ ಆಗ್ತಿಲ್ಲ ರೀ, ತುಂಬಾ ನೋವ್ತಿದೆ. ಬೇಗ ನೋಡು, ಇದ್ರಲ್ಲಿದ್ಯಾ ನೋಡು. ಇಲ್ಲಿಲ್ಲ ಭೀಮಾ. ಇದ್ರಲ್ಲಿ ಇಲ್ವಾ? ಇಲ್ಲೇ ಇತ್ತಲ್ಲ. ಬಾಲಣ್ಣ, ಸಿಕ್ತಾ ಔಷಧಿ. ನಡಿ 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 ನಡಿ. ಧೈರ್ಯವಾಗಿರಿ, ಧೈರ್ಯವಾಗಿರಿ. ಅದಕ್ಕೆ ಇನ್ನೇನ್ ಬಂದ್ಬಿಡ್ತಾರೆ ಔಷಧಿ ತಗೊಂಡು. ಬೇಡ ಬೇಡ, ಹಾಗೆಲ್ಲ ಮಾಡ್ಬೇಡಿ, ಇನ್ನು ನೋವು ಜಾಸ್ತಿ ಆಗುತ್ತೆ. ಭೀಮಾ ಬಂದ್ರ? ತಗೊಳ್ಳಿ ಅತ್ತೆ. ಏನಾಯ್ತತ್ತೆ? ಬೇಗ ಅಮ್ಮಂಗ ಔಷಧಿ ಕೊಡಿ. ಭೀಮಾ, ಡಾಕ್ಟರ್ ಹೇಳಿದ್ದಾರೆ ಈ ಔಷಧಿನ ಬಿಸಿನೀರಲ್ಲಿ ಕೊಡ್ಬೇಕು ಅಂತ. ಆದ್ರೆ ಇಲ್ಲಿ ನೀರು. ಈಗ ಇನ್ನೊಂದು ಸಮಸ್ಯೆ ಶುರುವಾಗಿದೆ. ಎಂತ ದೊಡ್ಡ ತೊಂದ್ರೆ ಆಗ್ಬಿಡ್ತು ನೋಡು. ಔಷಧಿ ಇದೆ, ನೀರಿಲ್ವೇ? ಮೋಹನ, ಸ್ವಲ್ಪ ನೀರ್ ತಗೊಂಡ್ ಬಾ. ಗುಂಡಿಗೆ ಹಾಕಿದ್ರೆ ಸರ್ವೆ ಮರ ಗಟ್ಟಿ ಕೂರುತ್ತೆ. ಅತ್ತೆ, ಎಷ್ಟ್ ನೀರ್ ಬೇಕು? ಸ್ವಲ್ಪ ಸಾಕ? ಯಾರಾದ್ರೂ ಒಂದ್ ಕೆಲ್ಸ ಮಾಡಿ, ಸ್ವಲ್ಪ ನೀರ್ ತಗೊಂಡ್ ಬನ್ನಿ, ಸಾಕು. ಬಾಲ, ಬೇಗ ಹೋಗೋ. ಬೇಗ ಏನಾದ್ರೂ ಮಾಡಿ. ಏನ್ ಮಾಡೋದು? ಭೀಮಾ, ನೋಡು ಬೇಗ. ತಡ್ಕೊಳಕ್ ಆಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಏನು ಆಗಲ್ಲಮ್ಮ.
ಅಮ್ಮ ಒಂದ್ ಸ್ವಲ್ಪ ನೀರಾದ್ರೂ ಸಾಕು, ನೋಡಿ ಬೇಗ ತಗೊಂಡ್ ಬನ್ನಿ. ಏ ಸಿದ್ಧ, ಸರಿಯಾಗಿ ನೀರ್ ಹಾಕು. ನೀವು ನನಗೆ ಸ್ವಲ್ಪ ನೀರು ಕೊಡ್ತೀರಾ? ಭೀಮಾ ಪುಟ್ಟ, ನೀರ್ ಕೊಡಂಗಿಲ್ವಲ್ಲ ನಾವು. ಡಾಕ್ಟರ್ ಹೇಳಿದ್ದಾರೆ ಅಮ್ಮಂಗ್ ಬಂದಿರೋ ತಲೆನೋವು ಜೀವನೇ ತೆಗಿಬೋದು ಅಂತ. ನೀರ್ ಕೊಡಿ, ಇಲ್ಲಾಂದ್ರೆ ನಮ್ಮಮ್ಮ ಸತ್ತು ಹೋಗ್ತಾಳೆ. ನಮ್ಗೆ ಅರ್ಥ ಆಗತ್ತೆ ಭೀಮಾ ಪುಟ್ಟ, ಆದ್ರೂ ನೀರ್ ಕೊಡಂಗಿಲ್ಲ ನಾವು. ಯಾಕಂದ್ರೆ ಗುರುಗಳ ಆದೇಶ ಬೇರೆ ಆಗಿದೆ, ಮತ್ತೆ ಸಮಾಜದ ಪ್ರಶ್ನೆ ಬೇರೆ. ಹೇಗ್ ಕೊಡಕ್ಕಾಗತ್ ಹೇಳು ನೀರ್ನ? ಆದ್ರೆ ನೀನೊಂದ್ ಕೆಲ್ಸ ಮಾಡಿದ್ರೆ ನಿನಗ್ ನೀರ್ ಸಿಗುತ್ತೆ. ಹೇಳಿ. ಬಾ ಭೀಮಾ ಪುಟ್ಟ, ಬಾ ಈ ಕಡೆ ಬಾ. ಒಂದ್ ಕೆಲ್ಸ ಮಾಡು, ಮಂಡಿಗಾಲ್ ಹಾಕೊಂಡ್ ಕೂತ್ಕೋ, ನಿನಗ್ ನೀರ್ ಸಿಗುತ್ತೆ. ಮಂಡಿ ಊರಕ್ ಬರುತ್ತೋ ಅಥವಾ ನಾನ್ ತೋರ್ಸ್ಕೊಡ್ಲಾ? ಕೂತ್ಕೋ ಪುಟ್ಟ, ಕೂತ್ಕೋ. ಬೇಡ 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 ಭೀಮಾ, ನೋವಿಂದ ನಾನ್ ಸತ್ರು ಪರವಾಗಿಲ್ಲ, ಆದ್ರೆ ನೀನ್ ಅವ್ರ ಮುಂದೆ ಮಂಡಿ ಹೊರೋದ್ ಬೇಡ. ಓ ಹಾಗ, ಸತ್ತೋಗು ಮತ್ತೆ, ನರಳಿ ನರಳಿ. ಕೂತ್ಕೋ ಭೀಮಾ, ಕೂತ್ಕೋ. ಬೇಡ ಅಂತ ಹೇಳ್ರಿ ಜೀವನ್ಗೆ. ನೀರ್ ಬೇಕು ತಾನೆ? ನೀರಿಲ್ಲ ಅಂದ್ರೆ ಅಮ್ಮ ಸತ್ತೋಗ್ತಾಳೆ. ತುಂಬಾ ಯೋಚನೆ ಮಾಡ್ಬೇಡ, ನೀರ್ ಬೇಕು ತಾನೆ ಅಮ್ಮನ್ ಕಾಪಾಡೋಕೆ. ಭೀಮಾ ಭೀಮಾ ಅದೇ ಭಿಕ್ಷೆ ಬೇಡ್ತಾರಲ್ಲ, ಆತರ ಕೈ ಹಿಡಿ, ಕೈ ಹಿಡಿ. ನೀರ್ ಬೇಕೋ ಬೇಡವೋ? ಕೈ ಜೋಡಿಸು ಅನ್ಲಿಲ್ಲ, ಬೇಡು ಅಂದಿದ್ದು. ನೀರು ಕೊಡಿ. ಕೊಡಿ ನೀರನ್ನ. ಕೊಟ್ಟಲ್ಲ ನೀರು. ಅಮ್ಮ ಅದ್ಕೆ ಬೇಡ, ಅದ್ಕೆ ಹೋಗ್ಬೇಡಿ. ನಡಿ ಇಲ್ಲಿಂದ, ಎದ್ದೇಳು ಭೀಮಾ. ಬಿಡಮ್ಮ. ಅಮ್ಮ ಬಿಡು ನನ್ನ. ನೀರ್ ಬೇಕಂತ ನೀರು. ಅಮ್ಮ ಬಿಡು. ನೀರು
ಅಣ್ಣಂದ್ರ ಅವ್ರ ನಾಟಕ ನಡೀತಾನೆ ಇರುತ್ತೆ. ನಡೀರಿ, ನಮ್ ಕೆಲ್ಸ ನೋಡೋಣ. ಇವಳೇನಾದ್ರೂ ಸತ್ರೆ ನಾಳೆ ನಮಗ್ ಗೊತ್ತಾಗೇ ಆಗತ್ತೆ ಏನೋ. ನಡೀರಿ ಅಣ್ಣಂದ್ರ. ಭೀಮಾಬಾಯಿ ಅವ್ರ ತಲೆನೋವನ್ನ ನಾನ್ ದೂರ ಮಾಡ್ತೀನಿ. ಹೋಗು, ಆ ಕಂಬಳಿ ತಗೊಂಡ್ ಬಾ. ಅದನ್ನ ಇಲ್ಲ ಆಸು. ಹುಷಾರು, ಕುಡಿ. ಹಾ, ಕೊಡಿಲಿ. ಭೀಮಾಬಾಯಿ ಬನ್ನಿ ಈ ಕಡೆ. ಈ ಕಂಬಳಿ ಮೇಲೆ ಕೂತ್ಕೊಳ್ಳಿ. ಹೋಗಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಹತ್ರ ತಗೊಂಡು ಹೋಗಿ. ಗಂಗಾ ಅಮ್ಮ, ಗಂಗಾ ನಿಧಾನ ಕೂರ್ಸು. ಸರಿ ಅತ್ತೆ. ನಿಧಾನ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಅಮ್ಮ ಸ್ವಲ್ಪ ಪ್ರಯತ್ನ ಪಡಮ್ಮ. ಶಾಂತವಾಗು ಭೀಮಾಬಾಯಿ, ಶಾಂತವಾಗು. ಗಟ್ಟಿಯಾಗಿ ಕೂತ್ಕೋ. ತುಂಬಾ ನೋವಾಗ್ತಿದೆ. ನೋವೆಲ್ಲ ದೂರ ಆಗುತ್ತೆ ಭೀಮಾಬಾಯಿ. ದೃಢವಾಗಿ ಕೂತ್ಕೋ. ಶಾಂತಿ. ನಿಧಾನವಾಗಿ ಕಣ್ಮುಚ್ಚು. ಪೂರ್ಣವಾಗಿ ಕಣ್ಮುಚ್ಚು. ಭೀಮಾಬಾಯಿ ಪೂರ್ಣವಾಗಿ ಕಣ್ಮುಚ್ಚು. ಧ್ಯಾನದಲ್ಲಿರು. ಧ್ಯಾನ. ಬುದ್ಧ ಹೇಳಿದ್ದಾನೆ, ನೀನು ಒಂದೇ ಮನಸ್ಸಿನಿಂದ ಯಾವ ಶಕ್ತಿಯನ್ನು ನೀನು ಬರಮಾಡಿಕೊಳ್ಳುತ್ತೀಯೋ ಆ ಶಕ್ತಿ ನಿನ್ನೊಳಗೆ ಬರುತ್ತದೆ. ಶಾಂತಿ. ಸುತ್ತಲೂ ಶಾಂತಿ. ಮನಸ್ಸು ಒಂದೇ ಕಡೆ ಇರಲಿ. ಈಗ ಇಲ್ಲಿ ನಡೆದಿರೋ ಎಲ್ಲ ಕೆಲಸಗಳಿಂದ ಆದಷ್ಟು ದೂರ ಹೋಗು. ಎಷ್ಟು ದೂರ ಅಂದ್ರೆ ಅಲ್ಲಿ ಶಾಂತಿ ಮಾತ್ರ ಇರಬೇಕು. ಶಾಂತಿ, ಶಾಂತಿ. ಒಂದೇ ಕಡೆ ಮನಸ್ಸಿರಲಿ. ನಿನ್ನ ಮೈಯನ್ನ ನೀನು ಸಡಿಲ ಮಾಡ್ಕೋ. ಧ್ಯಾನ. ಏಕಾಗ್ರ ಚಿತ್ತ. ನಿನ್ನ ಮೈಯನ್ನ ನೀನು ಇನ್ನೂ ಸಡಿಲ ಮಾಡ್ಕೋ. ಬಹಳ ಹಿಂದೆ ಒಬ್ಬ ರಾಜ ಇದ್ದ. ಅವನ ಹೆಸರು ಸಿದ್ಧಾರ್ಥ. ಮುಂದೆ ಮಹಾತ್ಮ ಬುದ್ಧ ಅಂತಾನೆ ಅವನು ಹೆಸರುವಾಸಿ ಆದ. ನಿನ್ ಮನಸ್ಸಿನಲ್ಲಿ ಇರೋ ಥರನೇ ಅವನ ಮನಸ್ಸಲ್ಲೂ ಸಾವಿರಾರು ಪ್ರಶ್ನೆಗಳಿದ್ವು. ಅವನ್ ಪ್ರಶ್ನೆಗಳಿಗೆ ಅವನ್ ಹೇಗ್ ಉತ್ತರ ಕಂಡ್ಕೊಂಡ? ಆತ್ಮಚಿಂತನೆ ಮೂಲಕ ಹುಡುಕಾಡ್ತಾ ನಿರಂತರವಾಗಿ ಚಿಂತಿಸ್ದ. ಬುದ್ಧ ಹೇಳಿದ್ದಾನೆ, ನೀನು ಒಂದೇ ಮನಸ್ಸಿನಿಂದ ಯಾವ ಶಕ್ತಿಯನ್ನು ನೀನು ಬರಮಾಡಿಕೊಳ್ಳುತ್ತೀಯೋ ಆ ಶಕ್ತಿ ನಿನ್ನೊಳಗೆ ಬರುತ್ತದೆ. ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ನಿಧಾನ. ಆನಂದ ಮಲಗಿಸಿ. ಬಾಲ ಸಹಾಯ ಮಾಡು. ಈಗ ಇವಳನ್ನ ಒಬ್ಳೇ ಇರೋದಕ್ಕೆ ಬಿಡಿ. ಸ್ವಲ್ಪ ಹೊತ್ತು ಹೀಗೆ ಮಲಗಿರ್ತಾಳೆ. ನಡೀರಿ. ಹೆದರ್ಕೊಳ್ಳೋಂಥದ್ದು ಏನಿಲ್ಲ ರಾಮ್ಜಿ. ಸ್ವಲ್ಪ ಹೊತ್ತಲ್ಲಿ ಎಚ್ಚರಿಕೆ ಹಾಕ್ತಾಳೆ. ಹುಷಾರಾಗ್ತಾಳೆ. ಮಾವ ನಿಂತ್ಕೊಳ್ಳಿ. ಅಮ್ಮಂಗ್ ನೀವೇನ್ ಮಾಡಿದ್ರಿ? ಅವಳು ಅಷ್ಟ್ ಬೇಗ ಆರಾಮಾಗೋದ್ಲು. ನನ್ಗೂ ಹೇಳ್ಕೊಡಿ ಅದನ್ನ. ಮುಂದೆ ನನ್ ಜೀವನದಲ್ಲೂ ಕಷ್ಟ ಬರ್ತಾನೆ ಇರುತ್ತೆ. ನನ್ ಸುತ್ತ ಇರೋರು ನನಗ್ ಕಷ್ಟ ಕೊಡಕ್ಕೆ ಅಂತಾನೆ ಇರ್ತಾರೆ. ನನ್ಗದ್ರಿಂದ ತುಂಬಾ ಕಷ್ಟ ಆಗ್ಬೋದು. ಆಗ ನನ್ ಓದಿನ ಮೇಲೆ ಗಮನ ಕಡಿಮೆ ಆಗ್ಬೋದು.
ನಾನ್ ಹೇಗೆ ಈ ಕಷ್ಟದಿಂದ ಹೊರಗ್ ಬಂದು ಚೆನ್ನಾಗ್ ಓದ್ಬೋದು ಅಂತ ಹೇಳ್ಕೊಡಿ. ನನಗ್ ಚೆನ್ನಾಗ್ ಗೊತ್ತಿದೆ ಓದಿಂದ ಮಾತ್ರ ಈ ಸಮಾಜನ್ ಬದಲಾಯಿಸಬಹುದು ಅಂತ. ಹೇಳ್ಕೊಡಿ. ನನಗ್ ಬರ್ತಿರೋ ಎಲ್ಲಾ ಕಷ್ಟದಿಂದ ಪಾರಾಗಿ ನನ್ನ ಓದನ್ನ ಮುಗಿಸ್ಬೇಕು. ನಾನ್ ಚೆನ್ನಾಗ್ ಓದ್ಬೇಕು. ಜಗತ್ತಲ್ಲಿರೋ ಜ್ಞಾನನೆಲ್ಲ ನಾನ್ ಪಡಿಬೇಕು. ಆದ್ರೆ ತುಂಬಾ ಅಡೆತಡೆ ಇದೆ. ನನಗನ್ನಿಸ್ತಾ ಇದೆ ಈ ಅಡೆತಡೆ ಮೀರೋ ಉಪಾಯ ನಿಮ್ಮ ಹತ್ರ ಇದೆ. ಹೇಳಿ, ನೀವ್ ಅಮ್ಮನಿಗೆ ಏನ್ ಮಾಡಿದ್ರಿ? ಪುಟ್ಟ, ನಿಮ್ ತಾಯಿಗೆ ನಾನು ಅಂತದೇನೂ ಮಾಡ್ಲಿಲ್ಲ. ಅವಳ ಮನಸ್ಸನ್ನ ಒಂದೇ ಕಡೆಗೆ ಸೆಳೆದೆ. ಯಾವಾಗ ನಿನ್ನ ಮನಸ್ಸು ಅತ್ತಿತ್ತ ಓಡಾಡದೆ ಒಂದೇ ಕಡೆ ಸೆಳೆಯುತ್ತೋ ಆಗ ನಮ್ಮ ತಲೆಯಲ್ಲಿರೋ ಬೇರೆ ಯೋಚನೆಗಳೆಲ್ಲ ಮಾಯವಾಗ್ತಾ ಹೋಗುತ್ತೆ. ಆಗ ನಮ್ಮ ಮನಸ್ಸಿನ ಭಾರ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ಕಡೆಗೆ ನಮ್ಮ ಮನಸ್ಸನ್ನ ಸೆಳಿತಾ ಹೋಗ್ತೀವೋ ಅಲ್ಲಿಗೆ ನಮ್ಮ ಶಕ್ತಿಯೆಲ್ಲ ಸೇರ್ತಾ ಹೋಗುತ್ತೆ. ಅದರಿಂದಾನೇ ನಿನ್ನ ತಾಯಿಗೆ ಬಂದ ತಲೆನೋವು ಕಡಿಮೆಯಾಗಿ ನಿದ್ದೆಗೆ ಜಾರದ್ಲು. ನಾನು ಅವಳ ಮನಸ್ಸನ್ನ ಒಂದೇ ಕಡೆಗೆ ಸೆಳೆದಿದ್ದೆ. ಮೈ ಹಗುರ ಆಯಿತು, ಮನಸ್ಸು ಹಗುರ ಆಯಿತು, ಎಲ್ಲ ನೋವುಗಳು ಮರ್ತೋಯ್ತು. ಈ ಕೆಲಸ ಮಾಡುವಾಗ ಅವಳ ಮನಸ್ಸಲ್ಲಿದ್ದ ಎಲ್ಲಾ ಗೊಂದಲಗಳು ಶಾಂತವಾಯಿತು. ಅದಕ್ಕೆ ನಿದ್ದೆ ಬಂತು. ಅದ್ ಸರಿ ಮಾವ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ಹೇಳ್ತೀನಿ ಪುಟ, ಹೇಳ್ತೀನಿ. ಪುಟ, 1857ರಲ್ಲಿ ನಾನು ಬ್ರಿಟಿಷ್ ಸೈನ್ಯದಲ್ಲಿ ಸಿಪಾಯಿಯಾಗಿದ್ದೆ. ಒಂದು ಯುದ್ಧದಲ್ಲಿ ಗಾಯ ಮಾಡಿಕೊಂಡು ಬಯಲಿನಲ್ಲಿ ಬಿದ್ದಿದ್ದೆ. ನನ್ನ ತುಕುಡಿನವರು ನನ್ನನ್ನ ಅಲ್ಲೇ ಬಿಟ್ಟು ಹೋಗಿದ್ರು. ಆಗ ಅಲ್ಲಿಗೊಬ್ಬ ಬೌದ್ಧ ಸನ್ಯಾಸಿ ಬಂದ. ಅವನು ಬಂದು ನನಗೆ ಔಷಧಿ ಕೊಟ್ಟ. ನೋವಿಂದ ನಾನು ಜೋರಾಗಿ ಕಿರ್ಚಾಡ್ತಾ ಇದ್ದೆ. ಆಗ ಅವನು ನನಗೆ ಇದೇ ರೀತಿಲಿ ನೋವು ಕಡಿಮೆ ಮಾಡ್ತಾ ಇದ್ದ. ಜೊತೆಗೆ ನನ್ನ ಗಾಯನೂ ವಾಸಿ ಮಾಡ್ದ. ಭೀಮರಾವ್, ಎಲ್ಲದಕ್ಕಿಂತ ಮುಖ್ಯ ಏಕಾಗ್ರತೆ. ನೀನೊಬ್ಬ ವಿದ್ಯಾರ್ಥಿ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಎಷ್ಟು ಮುಖ್ಯ ಅಂದ್ರೆ ಮಳೆ ನೀರು ಇದ್ದ ಹಾಗೆ. ನನಗೇನ್ ಸಂತೋಷ ಅಂದ್ರೆ ಈ ಕಷ್ಟ ಕಾಲದಲ್ಲೂ ನೀನು ವಿದ್ಯೆ ಬಗ್ಗೆ ಯೋಚಿಸ್ತಾ ಇದೆಯಲ್ಲ, ಅದನ್ನು ಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ. ಈ ಕಲಿಕೆಯನ್ನು ಉತ್ಸಾಹ ವಿದ್ಯಾರ್ಥಿನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಕಾಕಚೇಷ್ಟ ಬಕೋಧ್ಯಾನಂ ಶ್ವಾನನಿಂದ್ರ ತಥೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ. ಅಂದ್ರೆ ಕಾಗೆ ಥರ ಕಷ್ಟಪಡಬೇಕು, ಹಂಸ ಥರ ಧ್ಯಾನ ಮಾಡಬೇಕು, ಶ್ವಾನ ಥರ ನಿದ್ರೆ, ಸಣ್ಣ ಸದ್ಗೂ ಎಚ್ಚರಾಗುತ್ತಲ್ಲ ಹಾಗೆ. ಸ್ವಲ್ಪನೇ ಊಟ ಮಾಡಬೇಕು, ಮನೆನ ತ್ಯಾಗ ಮಾಡಬೇಕು. ಇವೆಲ್ಲ ಸರ್ವಶ್ರೇಷ್ಠ ವಿದ್ಯಾರ್ಥಿಯ ಲಕ್ಷಣಗಳು. ಮನೆನ ತ್ಯಾಗ ಮಾಡದ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕಾ? ಇಲ್ಲ ಭೀಮಾ, ಅದರ ಅರ್ಥ ಹಾಗಲ್ಲ. ಇದು ತುಂಬಾ ಹಳೆ ಮಾತಿದು. ಋಷಿಮುನಿಗಳು ಮಕ್ಕಳಿಗೆ ವಿದ್ಯೆನ ಹೇಳ್ಕೊಡ್ತಾ ಇದ್ರು. ಹಾಗೆ ಋಷಿಗಳು ಕಾಡಲ್ಲಿ ವಾಸವಾಗಿದ್ರು. ಅದಕ್ಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯೋದಕ್ಕೋಸ್ಕರ ಮನೆ ಮಠ ಬಿಟ್ಟು ಕಾಡಲ್ಲೇ ಹೋಗಿ ವಾಸ ಮಾಡಬೇಕಿತ್ತು. ಆದ್ರೆ ಈಗ ಪರಿಸ್ಥಿತಿ ಬೇರೆನೇ ಇದೆ. ಈಗ ವಿದ್ಯೆ ಕಾಡಿನಿಂದ ನಗರದಲ್ಲಿ ಹಬ್ಬೋಗ್ಬಿಟ್ಟಿದೆ. ಅದಕ್ಕೆ ಈಗ ನೀನು ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಆದ್ರೆ ಅಪ್ಪ, ಓದಿಗೋಸ್ಕರ ನಾನೀಗ ಮನೆ ಬಿಟ್ಟು ಹೋಗ್ಲೇಬೇಕಾಗುತ್ತೆ. ಸರಿ ಭೀಮಾ, ಆದ್ರೆ ಎಲ್ಲಿಗೆ ಹೋಗ್ತೀಯಾ? 7 ಸಮುದ್ರ ದಾಟಿ. ನಾನು ಅಲ್ಲಿಗೆ ಹೋಗೋದ್ಬೇಕು. ನಾನ್ ಯಾರಿಂದ ವಿದ್ಯೆ ಕಲಿಬೇಕಂದ್ರೆ ಮುಷ್ಟಿ ಅಷ್ಟಿರೋ ಬ್ರಿಟಿಷರು ನಮ್ ದೇಶ ಆಳ್ತಿದಾರಲ್ಲ ಅವರಿಂದ. ನಾನು ಅವ್ರ ವಿದ್ಯೆ ಪಡೆದು ಈಗಿರೋ ಕಾನೂನನ್ನ ಪಾಲಿಸೋದಲ್ಲ, ನಮ್ ಜನರಿಗೆಲ್ಲ ಒಳ್ಳೇದಾಗೋ ಹೊಸ ಕಾನೂನು ಮಾಡ್ಬೋದಲ್ವಾ? ಹಾಗ್ ಮಾಡೋದ್ರಿಂದ ನಮ್ ನೀರಿಗೆ ದಾರಿಗೆ ಯಾರು ಅಡ್ಡ ಬರಲ್ಲ. ಆದ್ರೆ ಗುರುಗಳೇ, ನಾನ್
ನಾನ್ ಅಲ್ಲಿಗೆ ಹೋಗಕ್ಕೂ ಮುಂಚೆ ಸಂಸ್ಕೃತ ಕಲಿಬೇಕು. ನೀವ್ ಹೇಳ್ಕೊಡ್ತೀರಾ? ಒಂದು ವಿಷಯ ಹೇಳು, ನೀನು ಸಂಸ್ಕೃತ ಕಲಿತು ಏನ್ ಮಾಡ್ಬೇಕು ಅಂತ ಇದೀಯಾ? ನೀವ್ ಹೇಳ್ಕೊಟ್ಟಿರೋ ಶ್ಲೋಕಗಳನ್ನ ಇನ್ನಷ್ಟು ಜನರಿಗೆ ಹೇಳ್ಕೊಡ್ತೀನಿ. ಜನರನ್ನ ಹುರಿದುಂಬಿಸ್ತೀನಿ. ಎಲ್ಲಾ ಪುಸ್ತಕಗಳನ್ನು ಓದ್ತೀನಿ. ಬಾರ್ಬರಿ ಗುರುಗಳು ತರದವರು ಅದನ್ನ ಓದಿ ಸಮಾಜದ ದಾರಿ ತಪ್ಪಿಸ್ತಾ ಇದ್ದಾರೆ. ಅದನ್ನ ನಾನು ಸರಿ ಮಾಡ್ತೀನಿ. ಯುದ್ಧದಲ್ಲಿ ಗೆಲ್ಬೇಕು ಅಂದ್ರೆ ವೈರಿ ಖಡ್ಗದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಬಾರ್ಬರಿ ಗುರುಗಳಂತವ್ರ ಕೈಯಲ್ಲಿರೋ ಖಡ್ಗಾನೇ ನಾವು ಓದಿರೋ ಗ್ರಂಥಗಳು. ಹಾಗೇನೆ ಭೀಮಾ, ಇನ್ನು ಏನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದೀಯ? ಎಲ್ಲದನ್ನು. ಅಪ್ಪ ಎಲ್ಲಾ ರೀತಿಲೂ ನಮ್ಮನ್ನು ತುಳಿತಾನೆ ಇದ್ದಾರೆ. ಅಪ್ಪ ನಾನು ಎಲ್ಲಾನು ತಿಳ್ಕೋಬೇಕು, ಎಲ್ಲಾನು ಮಾಡ್ಬೇಕು. ಎಲ್ಲಕ್ಕಿಂತ ಮುಂಚೆ ನಾನು ಧರ್ಮನ್ ತಿಳಿಬೇಕು. ಬಯಲೆ ಕೂತ್ಕೋ, ಇಲ್ಲೇ ಕೂತ್ಕೋ. ನೋಡು ಭೀಮಾ, ಧರ್ಮದಲ್ಲಿ 2 ವಿಧಾನ ಇರುತ್ತೆ. ಒಂದು ವಿಧದ ಧರ್ಮ ನಾವು ಜೀವನನ ಹೇಗ್ ನಡೆಸೋದು ಹೇಳ್ಕೊಡುತ್ತೆ. ಮತ್ತೆ ಇನ್ನೊಂದು ವಿಧದ ಧರ್ಮ ಕೆಲವೊಬ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಆಯುಧದ ತರ ಉಪಯೋಗಿಸ್ಕೋತಾರೆ. ಇದರ ಸಹಾಯದಿಂದ ಜನರನ್ನ ಹೆದರ್ಸ್ಕೊಂಡು ತಮಗೆ ಬೇಕಾದನ್ನ ಪಡೀತಾರೆ. ಧರ್ಮನ ಮುಂದಿಟ್ಕೊಂಡು ತಮಗ್ ತಾವೇ ಅನುಕೂಲ ಆಗೋ ತರ ಕಾಯ್ದೆ ಕಾನೂನು ಮಾಡ್ತಾರೆ. ಹಾಗೇನೆ ಅವರು ಮೇಲು ಕೀಳು ಅಂತ ಭೇದ ಮಾಡಿಕೊಂಡು ತಮ್ಮ ಸ್ವಾರ್ಥನ ಸಾಧಿಸ್ಕೋತಾರೆ. ಇದೆಲ್ಲದಕ್ಕೂ ಇವರಿಡೋ ಹೆಸರೇ ಆ ದೇವ್ರು. ಅಂದ್ರೆ ಜನರನ್ನ ಹೆದರಿಸಿ ದಾರಿನ ತಪ್ಪಿಸಿ ತಮಗೆ ಹೇಗ್ ಬೇಕೋ ಹಾಗೆ ಆಡಿಸ್ತಾರೆ. ಇದೇ ನಂಬಿಕೆ ಮೇಲೆ ಜನರು ಧರ್ಮನ ಆಯ್ಕೆ ಮಾಡ್ಕೋತಾರೆ, ಅನುಯಾಯಿಗಳಾಗ್ತಾರೆ. ಅಂದ್ರೆ ಅಲ್ಲಿ ಗೋಡೆ ಕಟ್ತಿರೋ ಜನ 2ನೇ ಪ್ರಕಾರದವ್ರಲ್ವಾ? ನಾವೀ ಗೋಡೆ ಕಟ್ಟೋದನ್ನ ನಿಲ್ಲಿಸ್ಬೇಕು. ದಿನಕ್ಕೆ ಸಮಸ್ಯೆ ಜಾಸ್ತಿನೇ ಆಗ್ತಿದೆ. ಇದಕ್ಕೊಂದು ದಾರಿ ಹುಡುಕ್ಬೇಕು. ನನ್ನ ಹತ್ರ ಇದಕ್ಕೊಂದು ಪರಿಹಾರ ಇದೆ. ಆದ್ರೆ ನನಗೆ ಅರ್ಥ ಆಗದೆ ಇರೋದೇನಂದ್ರೆ ಇದನ್ನ ಹೇಗ್ ಮಾಡೋದು ಅಂತ. ಅಂದ್ರೆ ಆ ಬ್ರಿಟಿಷ್ ಸರ್ಕಾರ ತಾನೇ ಸ್ವತಃ ಬಂದು ನಮ್ಮ ಸಹಾಯಕ್ಕೆ ನಿಲ್ಲಲ್ಲ. ಒತ್ತಡದಿಂದ ಏನಾದ್ರೂ ಮಾಡಿದ್ರೆ ನಮ್ಮ ಸಹಾಯಕ್ಕೆ ಬರಬಹುದು. ಇದು ಹೇಗ್ ಸಾಧ್ಯ? ಇಲ್ಲೇ ನಂಗೇನು ತೋರಿಸದೇ ಇರೋದು, ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ನಮ್ಮ ಸರ್ಕಾರ ಮೇಲ್ನವ್ರ ವಿರುದ್ಧ ತಾವಾಗೆ ಹೋಗಲ್ಲ. ಗುರುಗಳೇ, ಒಂದ್ ದಾರಿ ಇದೆ. ಯಾವ ದಾರಿ? ನಾನು ಸೇನೆಯಲ್ಲಿದ್ದವನು, ಅದಕ್ಕೆ ಕೆಲವೊಂದು ವಿಚಾರ ಗೊತ್ತು. ನಾನು ಅವ್ರನ್ನ ನಮ್ಮ ಹಳ್ಳಿ ತನಕ ಕರ್ಸ್ಕೋಬಹುದು. ಅದ್ ಹೇಗೆ? ಮೊದಲು ನಾವು ನಮ್ಮವ್ರನ್ನೆಲ್ರನ್ನೂ ಒಟ್ಟಾಗಿ ಸೇರಿಸ್ಕೋಬೇಕು. ಸರಿ, ಹಾಗಾದ್ರೆ ನಾನು ಎಲ್ರನ್ನೂ ಸೇರಿಸ್ತೀನಿ. ನಾನು ಹೋಗಿ ಭೀಮರಾವ್ನ ಕರ್ಕೊಂಬರ್ತೀನಿ. ಗುರುಗಳೇ, ಇರ್ಲಿ ಬಿಡಿ. ಅವನೇನೋ ನೋಡ್ಬೇಕು ಅಂತಿದ್ದಾನೆ, ಏನೋ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ. ಈ ಘಟನೆಗಳೆಲ್ಲ ಗೊಂದಲ ಹುಟ್ಟಿಸುತ್ತೆ, ಬೆಳಕನ್ನು ತೋರಿಸುತ್ತೆ. ಅವನೇ ಎಲ್ಲದಕ್ಕೂ ತಾಳೆ ಹಾಕಿ ನೋಡ್ಲಿ. ಬನ್ನಿ ಗುರುಗಳೇ, ನಾವು ನಮ್ಮ ಕೆಲಸ ಮುಂದುವರ್ಸೋಣ. ಬನ್ನಿ. ಸ್ವಲ್ಪ ಮೇಲ್ಕಟ್ಟು, ಮೇಲೆ ಮೇಲೆ. ಮಾಡ್ತಾ ಇದ್ದೀನಿ. ನೋಡು ನೋಡು, ಸರಿಯಾಗಿ ನೋಡು. ಗೋಡೆ ಒಂದ್ಸಲಿ ಮೇಲೆ ಹೇಳಿ, ಆಮೇಲೆ ಏನು ನೋಡಕ್ಕಾಗಲ್ಲ. ಅಷ್ಟು ದೊಡ್ಡ ಗೋಡೆನ್ ಕಟ್ಟಿ ನೀವೇನ್ ಸಾಧಿಸ್ತೀರಾ? ಪ್ರಯೋಜನ ಇದೆ. ಇಡೀ ಕೆಳಗೆರೆಯೋರ್ನೆಲ್ಲ ಒಟ್ಟಿಗೆ ಹೂತಾಕ್ತಿವಿ. ನಾವು ಹೂತಾಕ್ತಿವಿ. ನಮ್ಮನೇನು ಹೂತಾಕ್ತೀರಾ? ಅದರಿಂದ ನಿಮ್ಗೇನ್ ಲಾಭ? ಏನೇ ಆಗ್ಲಿ ಅಣ್ಣಂದ್ರ, ಈ ಭೀಮರಾವ್ ತನ್ನ ಮಾತಿಂದ ನಮ್ಗೆಲ್ಲ ಮಂಕು ಬೂದಿ ಎರಚುತ್ತಾನೆ. ಇವನಿಗೆ ಗುರುಗಳೇ ಸರಿ. ಹೋಗು, ಗುರುಗಳನ್ನ ಕೇಳು. ಹೋಗು. ಹೋಗ ಇಲ್ಲಿಂದ, ಹೋಗ್. ಹೋಗು.
ನಡೀರಿ, ಬೇಗ ಬೇಗ ಕೆಲಸ ಮುಗಿಸಿ. ಅಶೋಕ, ಬೇಗ ಕೆಲಸ ಮುಗಿಸು. ಏನ್ ನೋಡ್ತಿದ್ಯಾ? ಗುರುಗಳು ಯಾವ ಪುಸ್ತಕ ಓದ್ತಾ ಇರೋದು? ಪುಸ್ತಕ ಅಲ್ಲ, ಗ್ರಂಥ ಅದು. ಅದ್ರಲ್ಲಿ ಏನ್ ಬರ್ದಿದೆ? ಅದು ನಂಗ್ ಗೊತ್ತಿಲ್ಲ. ಅದನ್ ಬರ್ದಿರೋದ್ ಯಾರು? ಅದಾದ್ರೂ ಹೇಳಿ. ನನ್ ಗೊತ್ತಿಲ್ಲ. ಗುರುಗಳ ಹತ್ರ ಕೇಳಿ ನನಗೆ ಹೇಳ್ತೀರಾ ನೀವು? ಹೇಳು, ಈಗ್ಯಾಕೆ ಇಲ್ಲಿಗೆ ಬಂದಿದ್ಯಾ? ಗುರುಗಳೇ, ನೀವು ಪುಸ್ತಕ ಓದ್ತಾ ಇದ್ದೀರಲ್ಲ, ಅದನ್ ಬರ್ದಿರೋದ್ ಯಾರು? ಮೂರ್ಖ, ಅಧಮ. ಯಾರ್ ಬರ್ದಿದ್ದ? ಅದನ್ ಯಾರ್ ಬರ್ದಿದ್ದು ಅನ್ನೋದಕ್ಕಿಂತ ಏನ್ ಬರ್ದಿದಾರ ಅನ್ನೋದು ಮುಖ್ಯ. ಆ ಪುಸ್ತಕದಲ್ಲಿ ಬರ್ದಿರೋ ಪ್ರತಿ ಶಬ್ದನೂ ಪಾಲನೆ ಮಾಡೋದೇ ಜೀವನ. ಈ ಸೃಷ್ಟಿಯಲ್ಲಿ ಪ್ರತಿ ಕಣಕ್ಕೂ ಅದರದ್ದೇ ಆದ ಜಾಗ ಇದೆ. ಆ ಮಿತಿಯೊಳಗೆ ಬದುಕು ನಡೆಸಿ ಸಾಯೋದೇ ಮೋಕ್ಷಕ್ಕೆ ದಾರಿ. ಏನೇ ಇರ್ಲಿ, ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ. ಕೆಳಗೇರಿಯಲ್ಲಿ ಬದುಕೋ ಅಜ್ಞಾನಿ ನೀನು. ಅದ್ ನನಗ್ ಗೊತ್ತಿಲ್ಲ. ನಾನ್ ತಿಳಿಬೇಕಾಗಿದ್ದಿಷ್ಟೇ, ಅದನ್ ಬರ್ದಿದ್ಯಾರು ಅಂತ. ನಿನ್ನ ಅಸ್ತಿತ್ವದ ಸ್ವಾತಂತ್ರ್ಯನ ದುರುಪಯೋಗ ಪಡಿಸ್ಕೋಬೇಡ. ಅಷ್ಟೆಲ್ಲ ತಿಳ್ಕೊಳ್ಳೋ ಯೋಗ್ಯತೆ ನಿನಗಂತೂ ಇಲ್ಲ. ಯಾವಾಗ ಈ ಭೂಮಿ ಹುಟ್ಟಿದೆಯೋ ಆಗಿಂದ ಈ ಪುಸ್ತಕನೂ ಅಸ್ತಿತ್ವದಲ್ಲಿದೆ. ಅದಕ್ಕೆ ತುಂಬಾ ಬುದ್ಧಿವಂತಿಕೆ ಉಪಯೋಗಿಸ್ಬೇಡ. ನೀನ್ ಹುಟ್ಟಿರೋ ಜಾತಿ ಇದೆಯಲ್ಲ, ಅದೇ ನಿನ್ನ ಅಸ್ತಿತ್ವ. ಅದನ್ನ ಒಪ್ಕೋ, ಆದರೆ ಬೇರೆಯವ್ರನ್ನ ಪ್ರಶ್ನೆ ಮಾಡಬೇಡ. ಗುರುಗಳೇ, ನನ್ ಮನ್ಸಲ್ಲಿ ತುಂಬಾ ಪ್ರಶ್ನೆಗಳಿವೆ. ಅದಕ್ಕೆಲ್ಲ ನಿಮ್ಮೊಬ್ರ ಕೈಯಲ್ಲಿ ಮಾತ್ರ ಉತ್ತರ ಕೊಡಕ್ಕಾಗದು. ಪ್ರಶ್ನೆ ಕೇಳಕ್ ನೀವು ದಯವಿಟ್ಟು ಒಪ್ಪಿಗೆ ಕೊಡ್ಬೇಕು. ನನ್ ಗುರುಗಳ ಹತ್ರ ಒಬ್ನೇ ಮಾತಾಡ್ಬೇಕು, ಯಾರೂ ಇರಬಾರ್ದು. ಕೇಳು, ಅದೇನ್ ಕೇಳಬೇಕೋ ಕೇಳು. ತುಂಬಾ ಗೌರವದಿಂದ ನಿಮಗೆ ಹೇಳಕ್ ಬಯಸ್ತೀನಿ ಗುರುಗಳೇ. ನಾನ್ ಯಾರು ಅಂತ ನೀವ್ ನಿರ್ಧಾರ ಮಾಡೋದ್ ಬೇಡ. ನಿಮ್ ಪುಸ್ತಕನೂ ನಿರ್ಧಾರ ಮಾಡೋದ್ ಬೇಡ. ನಿಮ್ ಪ್ರವಚನನೂ ನಿರ್ಧಾರ ಮಾಡಬಾರ್ದು, ನಿಮ್ ಸಮಾಜನೂ ನಿರ್ಧಾರ ಮಾಡಬಾರ್ದು. ಮತ್ತಿನ್ಯಾರು ಮಾಡ್ಬೇಕು? ನಾವೇ ನಿರ್ಧಾರ ಮಾಡ್ತೀವಿ. ಇವತ್ ಮಾಡ್ತೀವೋ, ನಾಳೆ ಮಾಡ್ತೀವೋ, ಇಲ್ಲ ವರ್ಷ ಬಿಟ್ ಮಾಡ್ತೀವೋ, ಆದ್ರೆ ನಾವೇ ನಿರ್ಧಾರ ಮಾಡ್ತೀವಿ. ಯಾಕಂದ್ರೆ ನಾವೇನು, ನಮ್ ಗುರ್ತೇನು, ಇದನ್ನೆಲ್ಲ ಇನ್ನೂ ಅರ್ಥ ಮಾಡ್ಕೊತಿದ್ದೀವಿ. ಈ ಪ್ರಯತ್ನದಲ್ಲಿ ನಾವು ಗೆಲ್ತೀವೋ ಸೋಲ್ತೀವೋ ಅದು ಗೊತ್ತಿಲ್ಲ, ಆದ್ರೆ ನಮ್ಮಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ. ಈ ಬದಲಾವಣೆಯಲ್ಲಿ ನಿಮ್ ಪುಸ್ತಕ ಕೂಡ ಬದಲಾಗಬಹುದು. ಈ ಬದಲಾವಣೆ ಆಗೋ ಸಮಯದಲ್ಲಿ ಕೆಲವು ಪುಸ್ತಕದ ಅಸ್ತಿತ್ವನೇ ಇಲ್ಲ ಆಗ್ಬೋದು. ಯಾವ್ದ್ರಲ್ಲಿ ಸಮಾನತೆ, ನ್ಯಾಯ,
ಕರುಣೆ, ಪ್ರೇಮ ಇವೆಲ್ಲ ಬರ್ದಿರುತ್ತೋ ಅದು ಉಳ್ದಿರುತ್ತೆ. ಯಾವೊಂದು ಪುಸ್ತಕದಲ್ಲಿ ಈ ವಿಷಯಕ್ಕೆಲ್ಲ ಸ್ಥಾನ ಇರುತ್ತೋ ಮುಂದೆ ಆ ಪುಸ್ತಕನೇ ದೊಡ್ಡ ಗ್ರಂಥ ಆಗುತ್ತೆ. ಈ ವಿಷಯನ ಇವತ್ ನನ್ಗೆ ನಮ್ಮಪ್ಪ ಮತ್ತೆ ನಮ್ ಗುರುಗಳು ಹೇಳ್ಕೊಟ್ರು. ಅದಕ್ಕೆ ನಾನು ನಿಮ್ಗೆ ಹೇಳೋಗೋಣ ಅಂತ ಬಂದೆ. ನಿಮ್ ಮಾತನ್ನ ಜನ ಕಣ್ಮುಚ್ಕೊಂಡ್ ಕೇಳಿ ಏನು ಪ್ರಶ್ನೆ ಮಾಡ್ದೆ ಒಪ್ಕೊಂಡೇ ಬಿಡ್ತಾರೆ. ಅದಕ್ಕೆ ನೀವಿದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ನೀನಿನ್ನು ಚಿಕ್ಕೋನು, ನೀನು ಅಜ್ಞಾನಿ. ಅಜ್ಞಾನಿಯಾಗಿದ್ರೆ ನಿಮ್ ಸೇವಕಿರ್ನ ಒಳಗ್ ಹೋಗಿ ಅಂತಿರ್ಲಿಲ್ಲ. ಅವ್ರ ಎದುರುಗೆ ನಾನೇನಾದ್ರೂ ಮಾತಾಡಿದ್ದಿದ್ರೆ ಆಗ ನಿಮ್ಗದು ಅವಮಾನ ಅಂತ ಅನಿಸ್ತಿತ್ತು. ನಾನಿಲ್ಲಿಗೆ ನಿಮಗೆ ಅವಮಾನ ಮಾಡಕ್ ಬಂದಿಲ್ಲ. ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳೋನ್ಗೆ ಅದೆಲ್ಲಿಯ ಸನ್ಮಾನ, ಅದೆಲ್ಲಿಯ ಅಪಮಾನ, ಅವನಿಗೆಲ್ಲ ಒಂದೇ. ನಿನಗಿದೆಲ್ಲ ಅರ್ಥ ಆಗಲ್ಲ. ಆತ್ಮ ಪರಮಾತ್ಮ ಇದೆಲ್ಲ ತಿಳ್ಕೋಬೇಕು ಅಂದ್ರೆ ಪ್ರಾರ್ಥನೆ ಬಹಳ ಮುಖ್ಯ. ತಮ್ಮ ತನು ಮನವನ್ನ ಏಕಾಗ್ರಗೊಳಿಸಿ ಒಂದು ಆಳವಾದ ಚಿಂತನೆ ಮಾಡಬೇಕಾಗತ್ತೆ. ಅಯ್ಯೋ, ದೊಡ್ಡ ದೊಡ್ಡ ಮನುಷ್ಯರಿಗೆ ಇದೆಲ್ಲ ಅರ್ಥ ಆಗ್ಲಿಲ್ಲ. ನಿನ್ಗಿದೆಲ್ಲ ಎಲ್ಲ ಅರ್ಥ ಆಗುತ್ತೋ ಕೆಳಗೇರಿ ಅಜ್ಞಾನಿ. ನಿನ್ ತಲೆಗಿದೆಲ್ಲ ಹೋಗ್ಬಿಡುತ್ತಾ? ಅಮ್ಮಂಗೆ ಔಷಧಿ ಕೊಡ್ಬೇಕಿತ್ತು, ಅದಕ್ಕೆ ಸ್ವಲ್ಪ ನೀರ್ ಬೇಕಿತ್ತು. ನಿಮ್ ಮಾತನ್ ಕೇಳೋರು ಗೋಡೆ ಕಟ್ಟಕ್ಕೆ ಅಂತ ಅಲ್ಲಿ ನೀರ್ ಚೆಲ್ತಾ ಇದ್ರು. ಆದ್ರೆ ನಮಗೊಂದ್ ತೊಟ್ಟು ಕೊಡ್ಲಿಲ್ಲ. ಒಂದ್ ವೇಳೆ ಇದೇ ನಿಮ್ ಚಿಂತನೆ ಆಗಿದ್ರೆ ಇದು ತಪ್ಪು. ಫಕೀರ ನಾನು, ನನ್ನ ಕೋಪ ಬರಲ್ಲ. ಆದ್ರೆ ನೀನ್ ನನಗೆ ಮರ್ಯಾದೆ ಕೊಡೋದನ್ನ ಮರಿಬೇಡ. ನಿಮ್ ಮರ್ಯಾದೆನ ನಾನೇನು ಕಡಿಮೆ ಮಾಡಿಲ್ಲ. ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕು ಅಂತ ಅಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ. ನಿಮ್ಮನ್ನ ನಾನು ಗೌರವಿಸ್ತೀನಿ. ಅದಕ್ ಬದ್ಲಾಗಿ ನೀವು ನನ್ನ ಅಣ್ಣಂಗೆ ಅಪ್ಪಂಗ್ ಮಾಡ್ದಂಗೆ ನನ್ನನ್ನು ತುಳಿಬೇಕಂತಿದ್ರೆ ನನ್ ಮೇಲೆ ಕಾಲಿಡಿ. ಈ ಸಲ ಸುಮ್ನಿರ್ಬೋದು ನಾನು, ಆದ್ರೆ ಚಿಂತಿಸೋದನ್ ಬಿಡಲ್ಲ ನಾನು. ಚಿಂತನೆ ಮಾಡೋ ವ್ಯಕ್ತಿ ಯಾವತ್ತೂ ಅದನ್ನ ನಿಲ್ಸೋದಿಲ್ಲ, ಜೊತೆಗೆ ಯಾವತ್ತೂ ಸರಿ ದಾರಿಲಿ ನಡೀತಾನೆ ಇರ್ತಾನೆ. ಒಂದಿನ ಆ ದಾರಿಲಿ ನಾವಿಬ್ರು ನಡೀತೀವಿ. ಯೋಚನೆ ಮಾಡ್ಕೊಂಡೇ ಇರ್ತೀಯ ನೀನು. ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ, ಏನು ಬದ್ಲಾಗಲ್ಲ. ನಾವು ಹೀಗೆ ಇರ್ತೀವಿ. ನಮ್ಮ ಪುಸ್ತಕನೂ ಹೀಗೇ ಇರುತ್ತೆ. ಮುಂಬರೋ ಪೀಳಿಗೆಗೂ ಇದನ್ನೇ ಹೇಳ್ಕೊಟ್ಟು ಹೋಗ್ತೀನಿ. ನಾವು ಬದುಕೋ ರೀತಿನೂ ಬದಲಾಗಲ್ಲ, ನೀನ್ ಬದುಕೋ ರೀತಿನೂ ಬದಲಾಗಲ್ಲ. ಅಂತ ಪುಸ್ತಕನ ಜನ ಓದೋದೇ ನಿಲ್ಲಿಸ್ತಾರೆ. ಯಾವ ಪುಸ್ತಕ ದ್ವೇಷನ್ ಹೇಳ್ಕೊಡುತ್ತೋ, ಭೇದ ಭಾವ ಮಾಡುತ್ತೋ ಅಂತ ಪುಸ್ತಕನ ಜನ ಓದೋದೇ ಇಲ್ಲ. ಒಂದ್ ಹೊಸ ಪುಸ್ತಕ ಹುಟ್ಕೊಳ್ಳುತ್ತೆ, ಅದ್ರ ಧರ್ಮ ಮನುಷ್ಯತ್ವ ಆಗಿರುತ್ತೆ. ಹೊಂದಿಕೆನೆ ಅದರ ಆಧಾರ ಆಗಿರುತ್ತೆ. ಆ ಪುಸ್ತಕ ಎಲ್ಲದಕ್ಕಿಂತ ಮೇಲಿರುತ್ತೆ. ನಡಿ ಆಚೆಗೆ. ಈಗಿಂದ ಈಗಲೇ ತರಗತಿಯಿಂದ ಆಚೆ ಹೋಗ್ತಾ ಇರಬೇಕು.
ನಾವು ನಿಮ್ಮಂತವ್ರಿಗೆ ಈ ಮಡಿಕೆ ನೀರು ಕೊಡೋಕ್ಕಾಗೋದಿಲ್ಲ. ನಾನ್ ನಿನ್ ಕೂದಲು ತೆಗೆಯೋದಿಲ್ಲ. ನೋಡಿ, ಎದೋಗಿಲ್ಲಿಂದ. ಯಾರು ಮಾಡಿದ್ದಿದ್ದನ್ನ? ಬಾರ್ಬರಿ ಗುರುಗಳು ಮತ್ತೆ ಅವ್ರ ಕಡೆ ಇದ್ದ ಗುಂಪು. ನಮ್ ಕೇರಿಲಿ ನಮಗೆ ಅಂತ ಬಾವಿಗಳಿದ್ವಲ್ಲ, ಅದಕ್ಕೆ ಯಾರೋ ಸತ್ತಿರೋ ಪ್ರಾಣಿ ಬಿಸಾಡಿದ್ದಾರೆ. ಅದು ಬಹಿರಂಗವಾಗಿ ಹಾಕೋಗಿದ್ದಾರೆ. ಡಾಕ್ಟರ್ ಹೇಳಿದ್ದಾರೆ ಈ ಔಷಧಿನ ಬಿಸಿನೀರಲ್ಲಿ ಕೊಡ್ಬೇಕು ಅಂತ. ಆದ್ರೆ ನೀರು ನನಗೊಂದ್ ಸ್ವಲ್ಪ ನೀರ್ ಕೊಡಿ, ಇಲ್ಲ ಅಂದ್ರೆ ನಮ್ಮಮ್ಮ ಸತ್ತು ಹೋಗ್ತಾಳೆ. ಮಂಡಿಯವ್ರು ಕೂತ್ಕೋ, ನಿನಗ್ ನೀರು ಸಿಗುತ್ತೆ. ಎಲ್ಲಿ ಗಲಭೆ ಆಗತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿಗೆ ಸರ್ಕಾರ ತನ್ನ ಸೇನೆನ ಕಳಿಸ್ಕೊಡುತ್ತೆ. ಗಲಭೆಯ ಕಾವು ಜಾಸ್ತಿ ಆಗಿರ್ಬೇಕು. ನಾವೀಗ ಎಂತ ಪರಿಸ್ಥಿತಿ ಸೃಷ್ಟಿ ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ಮನದಟ್ಟಾಗ್ಬೇಕು. ಅಂದ್ರೆ ನಾವಿನ್ನು ಈ ಊರಿಗೆ ಸೇನೆ ಕಳಿಸ್ಲಿಲ್ಲ ಅಂದ್ರೆ ಗಲಭೆ ಜಾಸ್ತಿ ಆಗ್ಬೋದು ಅಂತ. ಆದ್ರೆ ಎಚ್ಚರ ಇರ್ಲಿ, ನಾವು ಮಾಡ್ತಿರೋದು ಸರ್ಕಾರ ಸೇನೆನ ಇಲ್ಲಿಗೆ ಕಳಿಸೋ ತರ ಮಾಡೋಕ್ ಮಾತ್ರ. ಯಾರಿಗೂ ಯಾವ ಆಸ್ತಿಗೂ ನಷ್ಟ ಆಗ್ಬಾರ್ದು ಅಷ್ಟೇ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ರಾಮ್ಜಿ? ಅವರೆಲ್ಲರೂ ನಿಮ್ ಜೀವನದ ಜೊತೆ ಆಟ ಆಡ್ತಾ ಇದಾರೆ. ಅದಕ್ಕೆ ಅವರಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ನಾವು ಹೊಡಿಲಿಲ್ಲ ಅಂದ್ರೆ ಹೇಗೆ? ಅದೇನಾದ್ರೂ ಆಗ್ಲಿ, ಸುಮ್ನೆ ಗಲಾಟೆ ಮಾಡೋದು ವ್ಯರ್ಥ ಅನ್ಸುತ್ತೆ ರಾಮ್ಜಿ. ಇಲ್ಲ ಕುಲಕರ್ಣಿ, ಅದೆಂತದೇ ಪರಿಸ್ಥಿತಿ ಬಂದ್ರು ಹಿಂಸೆ ಮಾಡೋ ಹಾಗಿಲ್ಲ. ನಾನು ಏನು ಹೇಳ್ತೀನೋ ಅದನ್ನ ಗಮನ ಇಟ್ಟು ಕೇಳಿದ್ದೆ ಆದ್ರೆ ನಾಳೆ ಬೆಳಿಗ್ಗೆ ಹೊತ್ತಿಗೆ ಈ ಊರಿನ ಮೂಲೆ ಮೂಲೆಯಲ್ಲಿ ಪೊಲೀಸರು ಬಂದು ನಿಲ್ತಾರೆ. ಮತ್ತೆ ನಿಮ್ಮ ಭಾವಿಗಳು ಸುರಕ್ಷಿತವಾಗಿರುತ್ತೆ. ಹಾಗೇನೆ ಇಲ್ಲಾಗ್ತಿರೋ ಗಲಭೆ ಏನಿದೆ ಅದನ್ನ ಶಮನ ಮಾಡಲೇಬೇಕು. ಆಗ ಸರ್ಕಾರಕ್ಕೆ, ಆಗ ನಾವು ನಮ್ಮ ಹಕ್ಕಿನ ಬಗ್ಗೆ ಮಾತಾಡಬಹುದು, ನಮ್ಮ ಮಾತನ್ನ ಕೇಳೋ ತರ ಮಾಡಬಹುದು. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು ರಾಮ್ಜಿ? ಕೇರಿಲಿರೋ ಮೇಲ್ವರ್ಗದ ಮನೆಯವ್ರ ಹತ್ರ ಹೋಗಿ ಅವರ ಮನೆ ಅಕ್ಕಪಕ್ಕದಲ್ಲಿ ಬೆಂಕಿನ ಹಚ್ಚಿ, ತಕ್ಷಣ ಆರೋ ರೀತಿಲೇ ಬೆಂಕಿನ ಹಚ್ಚಿ, ಅವರಿಗೆ ಹೆಚ್ಚಿಗೆ ನಷ್ಟ ಆಗ್ಬಾರ್ದು. ಮತ್ತೆ ಅವರಿಗೆ ಮನದಟ್ಟು ಮಾಡಿಸ್ಲೇಬೇಕು, ನಾವು ಬೆಂಕಿ ಹಚ್ಚಿ ನಿಮಗೆ ನಷ್ಟ ತರಬಹುದು ಅಂತ. ಬರ್ರೋ, ಯಾರಿದ್ದೀರಾ ಹೊರಗ್ ಬಂದ್ರು? ಏನ್ರ ಮಾಡ್ತಿದ್ದೀರಾ? ಬೇಗ ಹೋಗಿ ನೀರ್ ತಗೊಂಡ್ ಬಾ. ನಿಮ್ಗೆಲ್ಲ ನಾನೇನು ಅಂತ ಈಗಲೇ ತೋರಿಸ್ತೀನಿ. ಬೆಂಕಿ ಹಚ್ಚೋದೇ ನಮಗ್ ಕಷ್ಟ ಅಲ್ಲ. ಈಗ್ಲೂ ನೀವು ನಮಗ್ ನೀರ್ ಕೊಡ್ಲಿಲ್ಲ ಅಂದ್ರೆ ಇಡೀ ಕೇರಿಗೆ ಬೆಂಕಿ ಹಚ್ಬಿಡ್ತೀವಿ. ಎದುರಿಸ್ತಿಲ್ಲ, ಎಚ್ಚರಿಕೆ ಕೊಡ್ತಿದೀವಿ ನಿಮ್ಗೆ. ನಮ್ಮ ಮೇಲೆ ಕೈ ಮಾಡಕ್ ಬಂದ್ರೆ ಇಡೀ ಕೇರಿಗೆ ಬೆಂಕಿ ಇಡ್ತೀವಿ. ಹುಷಾರ್, ನಡೀರಿ ಅಲ್ಲ.
ಮತ್ತೆ ಸ್ಟೇಷನ್ಗೆ ಹೋಗಿ ಪತ್ರನ ಎಸ್ತು ಬನ್ನಿ. ಅದರಲ್ಲಿ ಬರ್ದಿರೋದು ಹೇಳ್ತೀನಿ. ನಾಳೆ ಬೆಳಿಗ್ಗೆವರೆಗೂ ನಿಮ್ಮ ಸಹಾಯಕ್ಕೆ ಕಾಯ್ತೀವಿ. ಏನಾದ್ರೂ ಸಹಾಯ ಸಿಗ್ಲಿಲ್ಲ ಅಂದ್ರೆ ಇಡೀ ಊರಿಗೆ ಬೆಂಕಿ ಇಡ್ತೀವಿ. ನಮಸ್ಕಾರ ಸಾಹೇಬ್ರೆ. ಸಾಹೇಬ್ರೆ, ಆ ಕೆಳಗೇರಿಯವರು ಇಡೀ ಊರಿಗೆ ಬೆಂಕಿ ಇಡಕ್ ಹೊರಟಿದ್ದಾರೆ. ನಿಮ್ ಸರ್ಕಾರ ನಮ್ ಸಹಾಯಕ್ಕೆ ನಿಲ್ಲೇಬೇಕೀಗ. ನಾವಂತೂ ಸುಮ್ನಿರಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ನೀವೇನ್ ಚಿಂತೆ ಮಾಡಬೇಡಿ, ಮೇಲಧಿಕಾರಿಗಳ ಹತ್ರ ಮಾತಾಡ್ತೀನಿ. ನೀವೇನು ಹೊರಡಬಹುದು. ಸರಿ ಸಾಹೇಬ್ರೆ, ನಡೀರೋ.